ಅದು ಕೂಡ ಅಂದ್ರೆ ಎಲ್ರಿಗೂ ಕೂಡ ಗೊತ್ತು, ತುಂಬಾನೇ ಫೇಮಸ್. ಮತ್ತೆ ಇವರ ನಾದಿನಿ ಆಗಿರ್ಬೋದು ನಿಶಾ ಅಂತ, ಮತ್ತೆ ಮಧು ಅವರ ಪತಿ ನಿಖಿಲ್. ಸೊ ಈ ಮೂರು ಜನ ಕೂಡ ತುಂಬಾನೇ ಫೇಮಸ್. ಮುಂಚೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು, ಫ್ರೆಂಡ್ಸ್ ಆಗಿದ್ರು. ಅನಂತರ ಪ್ರೀತಿಯಾಗಿ ತಿರುಗುತ್ತೆ. ಅದೇ ರೀತಿ ಒಟ್ಟಿಗೆ ವಿಡಿಯೋಸ್ ಗಳನ್ನೆಲ್ಲ ಮಾಡ್ತಾ ಇದ್ರು. ಈ ನಿಶಾ ನಿಖಿಲ್ ಮುಂಚೆ ವಿಡಿಯೋಸ್ ಗಳು ಮಾಡ್ತಾ ಇದ್ರು, ಕಾಮಿಡಿ ವಿಡಿಯೋಸ್ ಗಳೆಲ್ಲವೂ ಕೂಡ. ಅದೇ ರೀತಿ ಮಧು ಅವ್ರು ಪರಿಚಯ ಆಗ್ತಾರೆ, ಒಟ್ಟಿಗೆ ವಿಡಿಯೋಸ್ ಗಳನ್ನ ಮಾಡಕ್ಕೆ ಶುರು ಮಾಡ್ತಾರೆ. ನಂತರ ಪ್ರೀತಿಗೆ ತಿರುಗಿ ಮದುವೆನ ಸಹ ಮಾಡ್ಕೋತಾರೆ. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ವಿಡಿಯೋಸ್ ಗಳನ್ನ ಮಾಡುತ್ತಾ ಇಲ್ಲಿ ತನಕ ಬಂದಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ವಿಡಿಯೋಸ್ ಗಳನ್ನ ಮಾಡ್ತಾನೆ ಇರ್ತಾರೆ. ಅದೇ ರೀತಿ ಮಗು ಆದಂತಹ ವಿಚಾರವನ್ನು ಕೂಡ ಶೇರ್ ಮಾಡ್ಕೊಂಡು ಈಗ ಫೈನಲಿ ಮಗು ಸಹ ಆಯ್ತು. ಮಗುವನ ಒಂದು ವಿಡಿಯೋವನ್ನು ಸಹ ಮಾಡ್ತಾ ಇದ್ದಾರೆ. ಮುದ್ದಾದ ಹೆಣ್ಣು ಮಗುವಿನ ತಾಯಿ ಆಗಿದ್ದಾರೆ ಮಧುಗೌಡ ಅವರು. ಮಧುಗೌಡ ಮೈಸೂರಿನ ಫೇಮಸ್ ಯೂಟ್ಯೂಬರ್, ತುಂಬಾನೇ ಹೆಸರುವಾಸಿ ಮತ್ತೆ ಒಳ್ಳೆ ದುಡ್ಡು ಕೂಡ ಸಂಪಾದನೆ ಮಾಡ್ತಾ ಇದ್ದಾರೆ. ಜೊತೆಗೆ ಬಟ್ಟೆ ಅಂಗಡಿ ಈ ರೀತಿ ಎಲ್ಲವೂ ಕೂಡ, ಆನ್ಲೈನ್ ಸ್ಟೋರ್ ಎಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಏನೇ ಹೇಳಿ ನಿಧಿ, ಮಧು, ನಿಖಿಲ್ ಈ ರೀತಿ ಅಂದ್ರೆ ನಿಶಾ, ನಿಖಿಲ್, ಮಧು ಮೂರು ಜನ ಸಿಕ್ಕಾಪಟ್ಟೆ ಹೆಸರು ಮಾಡಿರುವಂತವರು. ಸೊ ಇದೀಗ ಇವರಿಗೆ ಮಗು ಜನನವಾಗಿರುವಂತದ್ದು ಬಹಳನೇ ಟ್ರೆಂಡಿಂಗ್ ಆಗ್ತದೆ. ಎಲ್ಲೇ ನೋಡಿದ್ರು ಕೂಡ ಇವರದ್ದೇ, ಎಲ್ಲೇ ಸ್ಕ್ರೋಲ್ ಮಾಡಿದ್ರು ಇವರದ್ದೇ ಒಂದು ಸುದ್ದಿ ಮತ್ತೆ ವಿಡಿಯೋಸ್ ಗಳು ಕೂಡ ಹರಿದು ಬರ್ತಾ ಇದೆ. ಜೊತೆಗೆ ತುಂಬಾನೇ ವ್ಯೂಸ್ ಗಳು ಕೂಡ ಸಿಗ್ತಾ ಇದೆ. ಮತ್ತೆ ಎಲ್ಲರೂ ಕೂಡ ಇವರ ಒಂದು ವಿಡಿಯೋಗಳನ್ನ ನೋಡಿ ಲೈಕ್ ಶೇರ್ ಮಾಡ್ತಾ ಇದ್ದಾರೆ. ಕಂಗ್ರಾಚುಲೇಷನ್ಸ್ ಅಂತ ವಿಶ್ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ವಿಶ್ ಮಾಡಿ, ಯಾಕಂದ್ರೆ ಇವರು ತುಂಬಾನೇ ಫೇಮಸ್ ಆಗಿರುವಂತವ್ರು. ಮತ್ತೆ ಇವರನ್ನ ತುಂಬಾ ಜನರು ಫಾಲೋ ಮಾಡ್ತಾರೆ, ಇವರ ವಿಡಿಯೋಸ್ ಗಳನ್ನ ನೋಡ್ತಾರೆ. ಮತ್ತೆ ಹಂತ ಹಂತವಾಗಿ ವಿಡಿಯೋಸ್ ಗಳನ್ನೆಲ್ಲ ಶೇರ್ ಮಾಡ್ತಾ ಇದ್ರು. ಸೀಮಂತ ವಿಚಾರ, ಸೀಮಂತ ವಿಡಿಯೋಗಳು, ಆಸ್ಪತ್ರೆಗೆ ತೋರಿಸುವಂತದ್ದು, ಸ್ಕ್ಯಾನಿಂಗ್ ಮಾಡಿಸೋದು, ಹಾರ್ಟ್ ರೇಟ್, ಹಾರ್ಟ್ ಬೀಟ್ ಎಲ್ಲವನ್ನು ಕೂಡ ತೋರಿಸ್ತಾ ಬಂದ್ರು ವಿಡಿಯೋಗಳಲ್ಲಿ. ಅದೇ ರೀತಿ ಆಸ್ಪತ್ರೆಗೆ ಸೇರಿದ್ರಿಂದ ಎಲ್ಲನೂ ಕೂಡ ತೋರಿಸಿದ್ರು. ಡೆಲಿವರಿ ನಾರ್ಮಲ್ ಆಗಿದ್ದನ್ನು ಕೂಡ ತಿಳಿಸ್ತಾರೆ. ಈ ರೀತಿ ಪ್ರತಿಯೊಂದು ಹಂತದಲ್ಲೂ ಕೂಡ ಜನರ ಹತ್ರ ಎಲ್ಲವನ್ನು ಕೂಡ ಶೇರ್ ಮಾಡ್ಕೊಂಡು ಬಂದಿದ್ದಾರೆ. ಒಟ್ಟಾರೆ ಏನೇ ಹೇಳಿ ಮಧುಗೌಡ ಅವರಿಗೆ ಮಗು ಜನನ ಆಗಿದ್ದು ಬಹಳಷ್ಟು ಜನರಿಗೂ ಕೂಡ ಖುಷಿ ಆಯ್ತು. ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ. ಗಂಡು ಮಗು ಆಗುತ್ತೆ, ಕಲ್ಕಿ ಆಗಮನವಾಗುತ್ತೆ ಅಂತೆಲ್ಲ ಸಾಕಷ್ಟು ರೀತಿಯಲ್ಲೂ ಕೂಡ ಕಾಮಿಡಿ ಫನ್ನಿ ಆಗಿ ಕೂಡ ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ರು. ಅದನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಮುದ್ದಾದ ಮಗುವಿಗೆ ಜನ್ಮ ನೀಡಿದ್ದಾರೆ ಹೆಣ್ಣು ಮಗು. ಮನೆಗೆ ವರಮಹಾಲಕ್ಷ್ಮಿ ಹಬ್ಬ ಆಗಿ 2-3 ದಿವಸದ ಬಳಿಕ ನೋಡಿ ಮುದ್ದಾದ ಮಗುವಿಗೆ ತಾಯಿಯಾಗಿದ್ದಾರೆ. ಮನೆಗೆ ಪುಟ್ಟ ಲಕ್ಷ್ಮಿ ಆಗಮನ ಸಹ ಆಗಿರುವಂತದ್ದು ಜನರಿಗೆ ತುಂಬಾನೇ ಖುಷಿಯೂ ಸಹ ಆಗಿದೆ.